2 ತಿಂಗಳಿಂದ ನಡೆಯುತ್ತಿದ್ದ ಬದಲಾವಣೆ ಆಟ ಕೊನೆಗೂ ಅಂತ್ಯವಾಗಿದ್ದು ಬಸವರಾಜ ಬೊಮ್ಮಾಯಿ ನೂತನ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಬಸವರಾಜ ಬೊಮ್ಮಾಯಿಗೆ ರಾಜ್ಯಪಾಲ ಗೆಹ್ಲೋಟ್ ಪ್ರಮಾಣ ವಚನ ಬೋಧಿಸಿದರು. ರಾಜ್ಯದ 30ನೇ ಸಿಎಂ ಆಗಿ ಬೊಮ್ಮಾಯಿ ದೇವರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ವಿಧಾನಸೌಧಕ್ಕೆ ಆಗಮಿಸಿದ ಸಿಎಂ ಬಸವರಾಜ ಬೊಮ್ಮಾಯಿ ಸಿಎಂ ಕಚೇರಿಗೆ ಪೂಜೆ ಸಲ್ಲಿಸಿದರು. ಮೊದಲಿಗೆ ವಿಧಾನಸೌಧದ 3ನೇ ಮಹಡಿಗೆ ಕೈಮುಗಿದು ಎಂಟ್ರಿ ಕೊಟ್ಟ ಬಸವರಾಜ ಬೊಮ್ಮಾಯಿ ನೇರವಾಗಿ ಸಿಎಂ ಕೊಠಡಿಗೆ ತೆರಳಿ ಸರಳವಾಗಿ ಪೂಜೆ ಸಲ್ಲಿಸಿದರು. ಬಸವರಾಜ ಬೊಮ್ಮಾಯಿ ಸಿಎಂ ಆಗಿ ಪಟ್ಟ ಅಲಂಕರಿಸುತ್ತಿದ್ದಂತೆ ಇತ್ತ ವಿಧಾನಸೌಧದಲ್ಲಿ ಸಿಎಂ ಕೊಠಡಿಯ ನಾಮಫಲಕ ಚೇಂಜ್ ಆಗಿತ್ತು. ಸಿಎಂ ಕಚೇರಿಗೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ನಾಮಫಲಕ ತೆಗೆದು ನೂತನ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಹೆಸರಿನ ನಾಮಫಲಕವನ್ನು ಅಳವಡಿಸಲಾಯಿತು. ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ವಿಧಾನಸೌಧಕ್ಕೆ ಆಗಮಿಸಿದ ನೂತನ ಸಿಎಂ ಬಸವರಾಜ ಬೊಮ್ಮಾಯಿ ಶಕ್ತಿಸೌಧಕ್ಕೆ ನಮಸ್ಕರಿಸಿದರು. ವಿಧಾನಸೌಧದ ಮುಖ್ಯ ದ್ವಾರಕ್ಕೆ ನಮಸ್ಕರಿಸಿಯೇ ಸಿಎಂ ಬಸವರಾಜ ಬೊಮ್ಮಾಯಿ ಒಳ ಪ್ರವೇಶಿಸಿದರು. ನೂತನ ಸಿಎಂಗೆ ಅಧಿಕಾರಿಗಳು ಸ್ವಾಗತ ಕೋರಿದರು. ಸಿಎಂ ಆಗಿ ಅಧಿಕಾರ ಸ್ವೀಕರಿಸುತ್ತಿದ್ದಂತೆ ಬಿಎಸ್ವೈ ಪರ ಬೊಮ್ಮಾಯಿ ಬ್ಯಾಟ್ ಬೀಸಿದ್ದಾರೆ. ಬಿಎಸ್ವೈ ಮಾರ್ಗದರ್ಶನ ಅಂದರೆ ಅವರ ದಿಟ್ಟ ನಿರ್ಧಾರ ಪಾಲನೆ ಎಂದರು. ಬಿಎಸ್ವೈ ಕೋವಿಡ್ ಸಂಕಷ್ಟದಲ್ಲಿ ದಿಟ್ಟ ನಿರ್ಧಾರ ಕೈಗೊಂಡಿದ್ರು. ಹೀಗಾಗಿ ಬಿಎಸ್ವೈ ಕೈಗೊಂಡಿದ್ದ ಜನಪರ ಯೋಜನೆಗಳನ್ನು ಜಾರಿಗೊಳಿಸ್ತೀವಿ. ಬಿಎಸ್ವೈ ಮಾರ್ಗದರ್ಶನ ಪಾಲನೆ ಅಂದರೆ ಇದೆ ಅಂತ ನೂತನ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದರು. ಇನ್ನು ಬೊಮ್ಮಾಯಿ ಅಧಿಕಾರಕ್ಕೆ ಬಂದ ಮೇಲೂ ಎಜಿಯಾಗಿ ಪ್ರಭುಲಿಂಗ ನಾವದಗಿ ಮುಂದುವರಿಯುತ್ತಿದ್ದಾರೆ. ಇದನ್ನು ಸ್ವತಃ ಸಿಎಂ ಬೊಮ್ಮಾಯಿ ಸ್ಪಷ್ಟಪಡಿಸಿದ್ದಾರೆ. ಸಚಿವ ಸಂಪುಟ ಸಭೆ ಬಳಿಕ ಮಾತನಾಡಿದ ಬೊಮ್ಮಾಯಿ, ಹಾಲಿ ಎಜಿ ಪ್ರಭುಲಿಂಗ ನಾವದಗಿ ಬದಲಾಗಲ್ಲ, ಅವರೇ ಮುಂದುವರಿತಾರೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಭೇಟಿಗೆ ಸಮಯ ಕೇಳಿದ್ದೇನೆ. ಸಮಯ ಕೊಟ್ಟರೆ ಪ್ರಧಾನಿ ಮೋದಿ ಭೇಟಿಗೆ ಹೋಗ್ತೇನೆ ಅಂತ ವಿಧಾನಸೌಧದಲ್ಲಿ ನೂತನ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ನನ್ನ ಮೊದಲ ದೆಹಲಿ ಭೇಟಿ ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ನಡ್ಡಾರನ್ನ ಭೇಟಿಯಾಗುವುದು, ಕೇಂದ್ರ ನಾಯಕರಿಗೆ ಅಭಿನಂದನೆ ಸಲ್ಲಿಸೋಕೆ ಹೋಗ್ತೇನೆ ಅಂತ ನೂತನ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ಚಲ್ತಾ ಹೇ ಆಟಿಟ್ಯೂಡ್ ಸಹಿಸುವ ಪ್ರಶ್ನೆಯೇ ಇಲ್ಲ ಅಂತ ಅಧಿಕಾರಿಗಳಿಗೆ ಸಿಎಂ ಬೊಮ್ಮಾಯಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಧೋರಣೆ ಸಹಿಸಲ್ಲ. ಒಂದೊಂದು ಕಡತ ವಿಲೇವಾರಿಗೂ ಕನಿಷ್ಠ 15 ದಿನ ನಿಗದಿ ಮಾಡಲಾಗಿದೆ. ಹೊಸ ದಿಕ್ಸೂಚಿಯಿಂದ ಆಡಳಿತದಲ್ಲಿ ದಕ್ಷತೆ ಚುರುಕುಗೊಳಿಸುತ್ತೀವಿ ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ಹಿಂದಿಯಲ್ಲಿ ಚಲ್ತಾ ಹೇ ಆಟಿಟ್ಯೂಡ್ ಅಂತ ಏನಿದೆ, ಸಿಎಂ ಆಗಿ ಬಸವರಾಜ ಬೊಮ್ಮಾಯಿ ಅಧಿಕಾರ ಸ್ವೀಕರಿಸುತ್ತಿದ್ದಂತೆಯೇ ಹಲವು ಮಹತ್ವದ ನಿರ್ಣಯಗಳನ್ನು ಕೈಗೊಂಡಿದ್ದಾರೆ. ಮೊದಲನೇದಾಗಿ ಅನಗತ್ಯ ಖರ್ಚು ಕಡಿಮೆ ಮಾಡಬೇಕೆಂದು ಸೂಚಿಸಿದ್ದೇನೆ. ಕನಿಷ್ಠ 5% ಅನಗತ್ಯ ಖರ್ಚು ಕಡಿಮೆ ಮಾಡಬೇಕು ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ಕನಿಷ್ಠ 15 ದಿನದೊಳಗೆ ಎಲ್ಲ ಫೈಲ್ ಕ್ಲಿಯರ್ ಆಗಬೇಕು. ಹೊಸ ದಿಕ್ಸೂಚಿಯಿಂದ ಆಡಳಿತದಲ್ಲಿ ದಕ್ಷತೆ ತರುತ್ತೇವೆ ಅಂತ ನೂತನ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದರು. ನೂತನ ಸಿಎಂ ಬೊಮ್ಮಾಯಿ ರೈತರ ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ಶಿಷ್ಯ ವೇತನ ಜಾರಿಗೊಳಿಸಿದ್ದಾರೆ. ರೈತರ ಮಕ್ಕಳು ಕಲಿಕೆಯಿಂದ ವಂಚಿತರಾಗಬಾರದು. ಪ್ರಸಕ್ತ ವರ್ಷ 1,000 ಕೋಟಿ ಹೆಚ್ಚುವರಿ ಅನುದಾನ ನೀಡಲು ಇಂದಿನ ಸಚಿವ ಸಂಪುಟದಲ್ಲಿ ನಿರ್ಧರಿಸಲಾಗಿದೆ ಅಂತ ಸಿಎಂ ಬೊಮ್ಮಾಯಿ ಮಾಹಿತಿ ನೀಡಿದರು. 1.52 ಲಕ್ಷ ಈ ವರ್ಷ 1,000 ಕೋಟಿ ಹೆಚ್ಚುವರಿ ಅನುದಾನ ನೀಡುವುದಾಗಿ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ಸಂಧ್ಯಾ ಸುರಕ್ಷಾ ಯೋಜನೆಯ ಹಣವನ್ನು 1,000 ರೂಪಾಯಿಯಿಂದ 1,200 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. ವಿಧವಾ ವೇತನ, ವಿಶೇಷ ಚೇತನರ ಮಾಸಾಶನ 6 ರೂಪಾಯಿಯಿಂದ 800ಕ್ಕೆ ಏರಿಕೆ ಮಾಡಲಾಗಿದೆ. 13.25 ಲಕ್ಷ ವಿಧವೆಯರಿಗೆ ಈ ಯೋಜನೆ ಅನುಕೂಲವಾಗಲಿದೆ ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ಸಿಎಂ ಆಗಿ ಅಧಿಕಾರ ಸ್ವೀಕರಿಸುತ್ತಿದ್ದಂತೆಯೇ ಬೊಮ್ಮಾಯಿ ನಾಳಿಗೆ ಉತ್ತರ ಕನ್ನಡ ಜಿಲ್ಲೆಗೆ ಪ್ರವಾಸ ಹೋಗ್ತಿದ್ದಾರೆ. ನೆರೆಪೀಡಿತ ಪ್ರದೇಶಗಳ ವೀಕ್ಷಣೆಗೆ ಮುಂದಾಗಿದ್ದಾರೆ. ಈ ಬಗ್ಗೆ ಮಾತನಾಡಿದ ಬೊಮ್ಮಾಯಿ, ನಾಳೆ ಕಾರವಾರಕ್ಕೆ ಹೋಗಿ ಸಮಗ್ರ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಸಭೆ ಮಾಡಿ ತೀರ್ಮಾನಿಸ್ತೇನೆ. ನನ್ನ ಆಡಳಿತ ಜನಪರ ಆಡಳಿತ ಅಂತ ಸ್ಟಾಂಪ್ ಮೂಡಿಸುತ್ತೇನೆ ಅಂದ್ರು. ವಿರೋಧ ಪಕ್ಷದ ನಾಯಕರು
ನೂತನ ಸಂಪುಟದ ಬಗ್ಗೆ ರಾಷ್ಟ್ರೀಯ ನಾಯಕರು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಆದರೆ ಸಂಪುಟದಲ್ಲಿ ಅತಿ ಹೆಚ್ಚು ಯುವಕರಿಗೆ ಆದ್ಯತೆ ನೀಡುವ ವಿಶ್ವಾಸವಿದೆ ಎಂದು ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ವಿಜಯೇಂದ್ರ ಹೇಳಿದ್ದಾರೆ. ವಲಸಿಗ ಸಚಿವರನ್ನ ಮುಂದುವರಿಸುವ ಬಗ್ಗೆ ಬಿಎಸ್ವೈ ರಾಷ್ಟ್ರೀಯ ನಾಯಕರು ನಳಿನ್ ಕುಮಾರ್ ಕಟೀಲು ತೀರ್ಮಾನಿಸುತ್ತಾರೆ. ನಾನು ಬಿಜೆಪಿ ಉಪಾಧ್ಯಕ್ಷನಾಗಿ ಮಾತ್ರ ಕೆಲಸ ಮಾಡ್ತೇನೆ ಎಂದು ವಿಜಯೇಂದ್ರ ಹೇಳಿದ್ದಾರೆ. ವಲಸಿಗರಿಗೆ ಸಚಿವಗಿರಿ ಕೈತಪ್ಪುವ ಆತಂಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೆನ್ನಾಗಿ ಕೆಲಸ ಮಾಡುವವರು ಆತಂಕ ಪಡುವ ಅಗತ್ಯವಿಲ್ಲವೆಂದು ಸಿಟಿ ರವಿ ಹೇಳಿದ್ದಾರೆ. ಹೊರಗಿನವರನ್ನ ಬಿಜೆಪಿಯವರು ನಂಬಲ್ಲ ಅಂತ ಹೇಳ್ತಿದ್ರು. ಈಗ ಹೊರಗಿನಿಂದ ಬಂದ ಬಸವರಾಜ ಬೊಮ್ಮಾಯಿ ಸಿಎಂ ಆಗಿದ್ದಾರೆ. ಬಿಜೆಪಿಗೆ ಬಂದ ಮೇಲೆ ಎಲ್ಲರೂ ನಮ್ಮವರೇ, ಯಾರ ಮನಸ್ಸಲ್ಲಾದ್ರೂ ಹೊರಗಿನವರು ಅಂತ ಇದ್ರೆ ಅದನ್ನ ತೆಗೆದುಹಾಕಿ ಎಂದು ಸಿಟಿ ರವಿ ಹೇಳಿದ್ದಾರೆ. ನೂತನ ಸಿಎಂ ಆಯ್ಕೆ ಬಗ್ಗೆ ಪಕ್ಷದಲ್ಲಿ ಯಾವುದೇ ಅಪಸ್ವರವಿಲ್ಲ ಎಂದು ಕೆಐಎಬಿಯಲ್ಲಿ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ಪಕ್ಷದ ನಾಯಕರು ಹಿರಿಯರೆಲ್ಲ ಸೇರಿ ನೂತನ ಸಿಎಂ ಆಯ್ಕೆ ಮಾಡಿದ್ದಾರೆ. ಈ ಬಗ್ಗೆ ಯಾರಿಗೂ ಅಸಮಾಧಾನ ಇಲ್ಲ. ನೂತನ ಸಿಎಂ ಬೊಮ್ಮಾಯಿ ಅನುಭವವುಳ್ಳ ರಾಜಕಾರಣಿ. ಅವರಿಗೆ ನೀರಾವರಿ, ಹಣಕಾಸಿನ ಬಗ್ಗೆ ಬಹಳ ಅನುಭವವಿದೆ ಎಂದು ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ಶಾಸಕ ಎಂಪಿ ಕುಮಾರಸ್ವಾಮಿ ನಾನು ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ಎಂದು ಟಿವಿ9ಗೆ ತಿಳಿಸಿದ್ದಾರೆ. ಈ ಬಾರಿ ಹೈಕಮಾಂಡ್ ನನಗೆ ಅವಕಾಶ ಕೊಡ್ತದೆ ಎಂಬ ಭರವಸೆ ಇದೆ. 3 ಬಾರಿ ಶಾಸಕನಾಗಿದ್ದೇನೆ, ವಿದ್ಯಾವಂತ ಕೂಡ ಇದ್ದೇನೆ. ಹೀಗಾಗಿ ನನಗೆ ಸಂಪುಟ ಸೇರಲು ಅವಕಾಶ ಸಿಗ್ತದೆ ಅಂದುಕೊಂಡಿದ್ದೇನೆ ಎಂದು ಶಾಸಕ ಎಂಪಿ ಕುಮಾರಸ್ವಾಮಿ ತಮ್ಮ ಇಂಗಿತ ವ್ಯಕ್ತಪಡಿಸಿದ್ದಾರೆ. ನೂತನ ಸಿಎಂ ಆಯ್ಕೆಯಾದ ಬೆನ್ನಲ್ಲೇ ಇದೀಗ ಸಚಿವ ಸಂಪುಟದತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಆದರೆ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದ ಘಟಾನುಘಟಿಗಳಿಗೆ ಶಾಕ್ ಆಗೋ ಸಾಧ್ಯತೆ ಇದೆ. ಬಿಎಸ್ವೈ ಸಂಪುಟದಲ್ಲಿದ್ದ ಎಲ್ಲರಿಗೂ ಮಂತ್ರಿಗಿರಿ ಸಿಗಲ್ವಾ ಅನ್ನೋ ಅನುಮಾನ ಮೂಡಿದೆ. ಬೊಮ್ಮಾಯಿ ಕ್ಯಾಬಿನೆಟ್ಗೆ ಯಾರು ಇನ್, ಯಾರು ಔಟ್ ಆಗ್ತಾರೆ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಬಿಎಸ್ವೈ ಸಂಪುಟದಲ್ಲಿ ಸಚಿವರಾಗಿದ್ದ ಡಜನ್ ಮಂದಿಗೆ ಭೀತಿ ಶುರುವಾಗಿದೆ. ಪರ್ಫಾರ್ಮೆನ್ಸ್ ಇಲ್ಲದವರಿಗೆ ಮಂತ್ರಿಗಿರಿ ಸಿಗೋದು ಡೌಟ್ ಇದೆ. ವಲಸಿಗ ಮಾಜಿ ಸಚಿವರ ಪೈಕಿಯೂ 4-5 ಮಂದಿಗೆ ಕೋಕ್ ಕೊಡೋ ಸಾಧ್ಯತೆ ಇದೆ. ಕೆಲವರಿಗೆ ಸಚಿವ ಸ್ಥಾನ ಸಿಗಲ್ಲ ಅಂತ ಸಿಟಿ ರವಿ ಕಟೀಲು ಸುಳಿವು ಕೊಟ್ಟಿದ್ದಾರೆ. ಚೆನ್ನಾಗಿ ಕೆಲಸ ಮಾಡುವವರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಸಿಟಿ ರವಿ ಹೇಳಿದ್ರೆ ಎಲ್ಲರೂ ಮಂತ್ರಿ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಂತ ಕಟೀಲು ಸುಳಿವು ಕೊಟ್ಟಿದ್ದಾರೆ. ಇನ್ನು ಬಾಂಬೆ ಬಾಯ್ಸ್ ಕೂಡ ಸಚಿವ ಸ್ಥಾನ ಕೈತಪ್ಪೋ ಆತಂಕದಲ್ಲಿದ್ದಾರೆ. ಹೀಗಾಗಿ ಮಂತ್ರಿಗಿರಿ ಆಕಾಂಕ್ಷಿಗಳು ಸಿಎಂ ಬೊಮ್ಮಾಯಿ ಹಿಂದೆ ಬಿದ್ದಿದ್ದಾರೆ. ಮಂತ್ರಿ ಪಟ್ಟ ಗಿಟ್ಟಿಸಿಕೊಳ್ಳಲು ಬಾಂಬೆ ಬಾಯ್ಸ್ ಪ್ರಯತ್ನಿಸುತ್ತಿದ್ದು, ವಲಸಿಗರ ಪೈಕಿ ಕೆಲವರಿಗೆ ಸಚಿವ ಸ್ಥಾನ ಕೈತಪ್ಪುವ ಆತಂಕವಿದೆ. ಮಂತ್ರಿ ಪಟ್ಟ ಪಡೆಯಲು ಮೂಲ ಬಿಜೆಪಿ ಶಾಸಕರು ಕೂಡ ಸರ್ಕಸ್ ಮಾಡ್ತಿದ್ದಾರೆ. ಬಿಎಸ್ವೈ ಸರ್ಕಾರದಲ್ಲಿದ್ದ ಹಿರಿಯ ಸಚಿವರಿಗೆ ಕೋಕ್ ಕೊಡ್ತಾರೆ ಎನ್ನಲಾಗ್ತಿದೆ. ಗೋವಿಂದ ಕಾರಜೋಳ, ಲಕ್ಷ್ಮಣ ಸವದಿ, ಸುರೇಶ್ ಕುಮಾರ್, ಜಗದೀಶ್ ಶೆಟ್ಟರ್, ಶಶಿಕಲಾ ಜೊಲ್ಲೆ, ಪ್ರಭು ಚೌಹಾಣ್, ಕೋಟಾ ಶ್ರೀನಿವಾಸ್ ಪೂಜಾರಿ, ಆನಂದ್ ಸಿಂಗ್, ಆರ್ ಶಂಕರ್, ಶ್ರೀಮಂತ್ ಪಾಟೀಲ್, ಕೆ ಗೋಪಾಲಯ್ಯ, ಶಿವರಾಮ್ ಹೆಬ್ಬಾರ್, ಸಿಸಿ ಪಾಟೀಲ್ಗೆ ಸಚಿವ ಸ್ಥಾನ ಕೈತಪ್ಪುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ರಾಜ್ಯದಲ್ಲಿ ರಾಜಕೀಯ ಅಸ್ಥಿರತೆ ನಿವಾರಣೆಯಾಗಿದ್ದು, ಮಠಾಧೀಶರ ಧ್ವನಿಗೆ ಪೂರಕ ಪ್ರತಿಕ್ರಿಯೆ ದೊರೆತಿದೆ ಎಂದು ಚಿತ್ರದುರ್ಗ ಮುರುಘಾ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರು ಹೇಳಿದ್ದಾರೆ. ಬಸವರಾಜ ಬೊಮ್ಮಾಯಿ ಆಯ್ಕೆಯಲ್ಲಿ ಬಿಜೆಪಿ ಹೈಕಮಾಂಡ್ ಜಾಣ್ಮೆ, ಪ್ರಬುದ್ಧ ನಡೆ ತೋರಿದೆ. ಬೊಮ್ಮಾಯಿ ಬಿಎಸ್ವೈ ಗರಡಿಯಲ್ಲಿ ಪಳಗಿದವರು. ರಾಜ್ಯದ ಜನತೆಯ ಭಾವನೆಗೆ ಸ್ಪಂದಿಸುವ ಮತ್ತು ಉತ್ತಮ ಆಡಳಿತ ನೀಡುವ ವಿಶ್ವಾಸವಿದೆ ಎಂದು ಮುರುಘಾ ಶರಣರು ಹೇಳಿದ್ದಾರೆ. ಈವರೆಗೆ ಬಿಜೆಪಿ ಗುಂಪುಗಳಾಗಿ ಕೆಲಸ ಮಾಡ್ತಿತ್ತು. ಬೊಮ್ಮಾಯಿ ಸಿಎಂ ಆದ್ಮೇಲೆ ಎಲ್ಲರೂ ಒಗ್ಗೂಡಿ ಕೆಲಸ ಮಾಡಲಿ ಎಂದು ಬೆಳಗಾವಿಯಲ್ಲಿ ರಂಭಾಪುರಿ ಪೀಠದ ಜಗದ್ಗುರು ಹೇಳಿದ್ದಾರೆ. ಸಿಎಂ ಬಸವರಾಜ ಬೊಮ್ಮಾಯಿಗೆ ನಮ್ಮ ಮಾರ್ಗದರ್ಶನ ಹಾಗೂ ಆಶೀರ್ವಾದ ಸದಾ ಇದೆ. ಬಿಎಸ್ವೈ ದೂರದೃಷ್ಟಿ, ಸಂಕಲ್ಪಿತ ಯೋಜನೆ ಸಾಕಾರಗೊಳಿಸುವಲ್ಲಿ ಬೊಮ್ಮಾಯಿ ಕೆಲಸ ಮಾಡಲಿ ಎಂದು ರಂಭಾಪುರಿ ಶ್ರೀ ಆಶೀರ್ವದಿಸಿದ್ದಾರೆ. ಕೃಷ್ಣಾ ನದಿ ಅಬ್ಬರಕ್ಕೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಶೂರ್ಪಾಲಿ ಗ್ರಾಮ ಇಂದಿಗೂ ಜಲಾವೃತವಾಗಿದೆ. ಗ್ರಾಮದ ಲಕ್ಷ್ಮೀ ನರಸಿಂಹ ದೇವಸ್ಥಾನ, ಮನೆಗಳು, ಶಾಲೆ ಎಲ್ಲವೂ ಜಲಾವೃತವಾಗಿದೆ. ಅಲ್ಲದೆ ದೇವಸ್ಥಾನದಲ್ಲಿ ಭಕ್ತರಿಗೆ ಪ್ರವೇಶ ಇಲ್ಲದಂತಾಗಿದ್ದು, ಗ್ರಾಮದ ಜನ ಕೃಷ್ಣೆಯ ಪ್ರತಾಪಕ್ಕೆ ಕಂಗಾಲಾಗಿದ್ದಾರೆ.
ದೇವನಹಳ್ಳಿಯ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಕೊರಿಯರ್ ಮೂಲಕ ಇಸ್ತಾಂಬುಲ್ನಿಂದ ಗನ್ಗಳ ಪಾರ್ಸೆಲ್ ಬಂದಿದೆ. ಗನ್ ನೋಡಿ ಏರ್ಪೋರ್ಟ್ ಸಿಬ್ಬಂದಿಗೆ ಆತಂಕಗೊಂಡಿದ್ದು, ಪರಿಶೀಲನೆ ವೇಳೆ ಡಮ್ಮಿ ಗನ್ಗಳು ಎಂಬುದು ಗೊತ್ತಾಗಿದೆ. ಇದೀಗ ಪಾರ್ಸೆಲ್ ಬಗ್ಗೆ ಏರ್ಪೋರ್ಟ್ ಪೊಲೀಸರಿಂದ ತನಿಖೆ ನಡೆಸಲಾಗುತ್ತಿದೆ.